ದೇಶ ವಿರೋಧಿ ಏಕೆ ಉಂಟು? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನೊಂದು ಸರಿ ಯಾರಾದರೂ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಬೇಕಂದ್ರೆ ಅವರು ನಡಗಬೇಕು. ಇವತ್ತು ಅವಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ರು. ಅವ್ರು ಎಂಥ ತಾಯಿಗೆ ಅವಮಾನ ಮಾಡಿದಂಗ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಇವರನ್ನು ಬಂಧಿಸಿ ಕಾನೂನಿನಡಿಯಲ್ಲಿ ತಕ್ಕ ಶಿಕ್ಷೆಯನ್ನು ನೀಡಿ ಇವರನ್ನು ದೇಶದಿಂದ ಗಡೀಪಾರು ಮಾಡಬೇಕಂತೇಳಿ ಅವ್ರನ್ನ ನಾನು ಕೈ ಮುಗಿದು ಕೇಳಿಕೊಳ್ತೇನೆ. ಒಟ್ಟಾನು ಭಾರತೀಯರ ಹೃದಯಕ್ಕೆ ಖೇದ ತರ್ತಕ್ಕಂಥ ವಿಷಯ ನಿನ್ನೆಯ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ಯಾವ ದೇಶ ದಿನವಿಡೀ ನಮಗೆ ಕಿರುಕುಳ ಕೊಡುತ್ತೆ, ಯಾವ ದೇಶದ ವಿರುದ್ಧ ಕೆಲಸ ಮಾಡ್ತಕ್ಕಂಥ ಉಗ್ರವಾದಿಗಳನ್ನು ತಾನು ಪೋಷಣೆ ಮಾಡುತ್ತೆ, ಅಂಥ ರಾಷ್ಟ್ರದ ಪರವಾದ ಘೋಷಣೆಯನ್ನು ಕೂಗಿರ್ತಕ್ಕಂಥ ನಾಸಿರ್ ಹುಸೇನ್ ಬೆಂಬಲಿಗರಿಗೆ ಶಿಕ್ಷೆ ಆಗಬೇಕು, ಬಂಧಿಸಬೇಕು. ನಾಸಿರ್ ಹುಸೇನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಈ ದೇಶದಲ್ಲಿ ಹುಟ್ಟು, ಈ ದೇಶದಲ್ಲಿ ಬೆಳೆದು, ಈ ದೇಶದ ಸಾರ್ವಭೌಮನ ಅಧಿಕಾರವನ್ನು ಪಡೆದು ಇವತ್ತು ಅಂಥವ್ರು ಸಪೋರ್ಟ್ ಮಾಡ್ತಾರಂದರೆ ಈ ಅಧಿಕಾರದಲ್ಲಿ ಇರಬೇಕಾ, ರಿಸೈನ್ ಮಾಡಬೇಕಾ? ಅಂಥ ವಿಧಾನಸೌಧ ಒಳಗಡೆ ನಮ್ಮ ದೇಶದ ವಿರುದ್ಧವಾಗಿ ಇರ್ತಕ್ಕಂಥ ನಮ್ಮ ಶತ್ರು ರಾಷ್ಟ್ರ ಬಗ್ಗೆ ಅವರು ಘೋಷಣೆ ಕೂಗ್ತಾರಂತಂದರೆ ಇದಕ್ಕಿಂತ ನಾಚಿಕೆಯ ಸಂಗತಿ ನಾವು ಇನ್ನೊಂದು ನೋಡಲಿಕ್ಕೆ ಆಗೋದಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.